ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ನಿನ್ನೆ ಈವ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಜೋಳ ತಂದಿದ್ದರು, ಜೋಳ ಎಲ್ಲ ಬೇಯಿಸ್ಬಿಟ್ಟು ಮಕ್ಕಳು ಬರೋದ್ರೊಳಗೆ ಎಲ್ಲ ರೆಡಿ ಮಾಡೋಣ ಅಂತ ಹೇಳಿ ಜೋಳನ ಇಲ್ಲಿ ಬೇಯಿಸಿಟ್ಟಿದ್ದೀವಿ. ಹಾಗೆ ನಾಳೆ ಫ್ರೈಡೇ ಆಗಿತ್ತಲ್ವ, ಅದಕ್ಕಾಗಿ ಫ್ರೈಡೇಗೆ ದೋಸೆ ಹಿಟ್ಟನ್ನು ಪ್ರಿಪೇರ್ ಮಾಡಿ ಇಲ್ಲಿ ಇಟ್ಟಿದ್ದೀವಿ. ನೋಡಿ ಫ್ರೆಂಡ್ಸ್, ನಮಗೆ ಇಷ್ಟು ದೋಸೆ ಹಿಟ್ಟು ಬೇಕಾಗುತ್ತೆ. ಹಾಗೆಯೇ ಮನೆಯಲ್ಲೇ ಹಾರ್ವೆಸ್ಟ್ ಮಾಡಿರೋ ತರಕಾರಿ ಬಿಟ್ಟಿದ್ವು ನೋಡಿ ಫ್ರೆಂಡ್ಸ್. ಸೌತೆಕಾಯಿಯು ಇಷ್ಟೊಂದು ಬಿಟ್ಟಿದ್ದಾವೆ, ಅದನ್ನು ನಮ್ಮ ಮನೆಯವರು ಇಲ್ಲಿ ತಂದು ಇಟ್ಟಿದ್ದರು. ಹಾಗೆ ಹೀರೆಕಾಯಿ ತುಂಬಾ ಬಿಡ್ತಾ ಇದೆ, ಅದಕ್ಕಾಗಿ ಹೆಚ್ಚಾಗಿ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀವಿ ಹೀರೆಕಾಯಿ. ಈವ್ನಿಂಗಿಗೆ ಅಂಥೇಳಿ ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಕಾಯಿಯು ತುಂಬಾ ಬೇಕಾಗುತ್ತೆ ಸಾಂಬಾರಿಗೆ, ಚಟ್ನಿಗೆ, ಪಲ್ಯಕ್ಕೆ ಅಂಥೇಳಿ ದಿನಕ್ಕೊಂದು ಎರಡರೂ ಬೇಕಾಗುತ್ತೆ. ಎರಡು ತಪ್ಪಿರು 1.5 ಕಾಯಿ ಅಂತೂ ಬೇಕಾಗುತ್ತೆ. ಹಾಗಾಗಿ ಇಲ್ಲಿ ತುರಿದು ಫ್ರೀಝರಲ್ಲಿ ಇಟ್ಕೊತೀವಿ. ನೆಕ್ಸ್ಟು ದೋಸೆಗೆ ಹೀರೆಕಾಯಿ ಬಜ್ಜಿ, ಹಾಗೆ ರೊಟ್ಟಿಗೆ ಬಜ್ಜಿನೇ ಬೇರೆ ಸಪ್ರೇಟು, ಚಟ್ನಿನೇ ಬೇರೆ ಸಪ್ರೇಟು ಮಾಡ್ತೀವಿ. ಬಜ್ಜಿನ ಹಾಲು ಮೊಸರು ಹಾಕಿ ಮಾಡ್ತೀವಿ, ಅದನ್ನು ರೊಟ್ಟಿ ಮಾಡ್ಕೊತಾ ಇದ್ದೀವಿ ಇಲ್ಲಿ. ನೆಕ್ಸ್ಟು ದೋಸೆಗೆ ಚಟ್ನಿ ಥರ ಫ್ರೈ ಮಾಡಿಬಿಟ್ಟು ಮಾಡ್ಕೊತೀವಿ. ಇಲ್ಲಿ ರೊಟ್ಟಿಗೆ ಬೇರೆ, ದೋಸೆಗೆ ಬೇರೆ ಅಂತ ಸಪ್ರೇಟಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಕಾಯಿನ ತುರಿದಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಈವ್ನಿಂಗಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಇಲ್ಲಿ ತುರಿದಿಟ್ಕೊಂಡಿದ್ದೀನಿ. ಫ್ರೈ ಮಾಡ್ತೀವಲ್ಲ, ಹೀರೆಕಾಯಿಗೆ ಸ್ವಲ್ಪ ಆನಿಯನ್ನ ಸೇರಿಸ್ಕೋಬೇಕು. ಬಜ್ಜಿಗೆ ಅಂತ ಪ್ರಿಪೇರ್ ಮಾಡಿರೋ ಹೀರೆಕಾಯಿನ ಇಲ್ಲಿ ಕುಕ್ಕರಿಗೆ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಹಾಗೆ ದೋಸೆಗೆ ಮಾಡುವಂತಹ ಹೀರೆಕಾಯಿನ ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೀನಿ. ಅಷ್ಟೊತ್ತಿಗೆ ನನ್ನ ಮಗಳು ಸ್ಕೂಲಿಂದ ಬಂದಳು. ನೋಡಿ ಫ್ರೆಂಡ್ಸ್, ಇದು ಚಂದನ ಸ್ಕೂಲು. ಇಲ್ಲಿಂದ ಸುಮಾರು 65 ಕಿಲೋಮೀಟ್ರ್ ಆಗುತ್ತೆ. ಹೋಗ್ತಾ 32, ಬರ್ತಾ 32 ಆಗುತ್ತೆ. ಮಕ್ಕಳು ಫುಲ್ಲು ಸುಸ್ತಾಗ್ತಾರೆ. ಅವರು ಎದುರುಗಡೆ ಮಕ್ಕಳು. ಹಾಗೆ ಊಟ ತಿಂಡಿ ಎಲ್ಲ ಮುಗಿಸ್ಕೊಂಡು ಮಕ್ಕಳನ್ನ ಫ್ರೀ ಬಿಡೋಣ ಅಂತ ಹೇಳಿ ಬಿಟ್ಟಿದ್ದೀವಿ ಒಂದು ಸ್ವಲ್ಪ ಹೊತ್ತು. ಹಾಗೆ ಬರ್ತಿದ್ದಂಗೆ ಹೋಮ್ವರ್ಕ್ ಮಾಡಿಸೋದು ಬೇಡ ಅಂಥೇಳಿ ಬರೋದೇ 5:30 ಆಗುತ್ತೆ. ಅದಕ್ಕಾಗಿ ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಲಿ ಅಂತೇಳಿ ಇಲ್ಲಿ ಆಟ ಆಡಲಿಕ್ಕೆ ಬಿಟ್ಟಿದ್ದೀವಿ. ಅವಳು ಬಾವನ ಮಗಳು, ಹಾಗೆ ನಮ್ಮ ಮನೆಯವರು ಹೆಚ್ಕೊಂಡಿದ್ದಾರಲ್ಲ ಅವಳು ನನ್ನ ಮಗಳು, ಎಲ್ಲ ಮಾತಾಡ್ತಾ ಇಲ್ಲಿ ಕೂತ್ಕೊಂಡಿದ್ದೀವಿ. ಇಲ್ಲಿ ನನ್ನ ಮಗಳು ದಿತ್ವಿನ ಆಟ ಆಡಿಸ್ತಾ ಇದ್ದಾಳೆ. ನೋಡಿ ಫ್ರೆಂಡ್ಸ್, ಮಕ್ಕಳಿದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗೋದಿಲ್ಲ. ಇದು ಇವತ್ತಿನ ಬ್ಲಾಗ್ ಆಗಿದೆ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಹಾಗೆ ನಾನು ವಾಕೆಲ್ಲ ಮುಗಿಸ್ಕೊಂಡು ಬರ್ತಾಯಿದ್ದೆ. ಅಷ್ಟೊತ್ತಿಗೆ ಪಿಂಟುನ ಬಿಟ್ಟಿದ್ದರು. ಅವನು ಬಿಟ್ರಂತೂ ಫುಲ್ಲು ಮೈ ಮೇಲೆ ಎರಗ್ತಾನೆ. ಹಾಗಾಗಿ ನಿಧಾನಕ್ಕೆ ವಿಡಿಯೋ ಮಾಡ್ಕೊತ ಬಂದೆ, ಒಂದು ಕೋಲ್ ಇಟ್ಕೊಂಡು. ಅದಕ್ಕಾಗಿ ಇಲ್ಲಿ ನೋಡ್ತಾ ಇದ್ದಾನೆ. ನೋಡಿ ಫ್ರೆಂಡ್ಸ್, ಇಲ್ಲಿ JCB ಪಕ್ಕ ನಿಂತಿದ್ದಾನೆ. ಹೇಗೆ ಅಂತ ಹೇಳಿ ಸ್ವಲ್ಪ ಕರೆದ್ರೆ ಸಾಕು, ಹಾಗೆ ಮೈ ಮೇಲೆ ಎರಗ್ತಾನೆ. ಎಷ್ಟು ಚೆಂದಾಗಿ ಆಟ ಆಡ್ತಾ ಇದ್ದಾನೆ ನೋಡಿ ಫ್ರೆಂಡ್ಸ್. ಎದುರಿಸ್ತಾ ಇದ್ದೀನಿ, ಆದ್ರೂ ಹತ್ರ ಬಂದು ಬಿಟ್ಟು ಓಡ್ತಾ ಇದ್ದಾನೆ. ದಿನ ಪೂರ್ತಿ ಬಿಡೋದಿಲ್ಲ, 2 ಟೈಮ್ಸ್ ಅಷ್ಟೇ ಬಿಡ್ತೀವಿ, ಬೆಳಗ್ಗೆ ಹಾಗೆ ಸಂಜೆ. ಬಿಟ್ಟರೆ ಎಲ್ಲರ ಮೈ ಮೇಲೂ ಹೋಗ್ತಾನೆ, ಕಚ್ಚಕ್ಕೆ ಹೋಗ್ತಾನೆ. ಅದಕ್ಕಾಗಿ ಬಿಡಲ್ಲ. ಇದು ಸ್ಕೂಲ್ ಬಸ್ಸು. ಹಾಗೆ ಇಲ್ಲಿರೋ ವೆಹಿಕಲ್ಸ್ ಎಲ್ಲ ನಮ್ಮದೇ ಆಗಿದೆ. ಪಿಂಟು ಒಳಗೆ ಬರ್ತಾನೆ ಅಂತ ಇಲ್ಲಿ ಡೋರ್ ಕ್ಲೋಸ್ ಮಾಡಿದರು. ಹಾಗೆ ದೋಸೆಗಿಲ್ಲಿ ಹೀರೆಕಾಯಿ ಚಟ್ನಿ ಮತ್ತು ಕಾಯಿ ಚಟ್ನಿನ ಪ್ರಿಪೇರ್ ಮಾಡಿದ್ವಿ. ಹಾಗೆ ಪಿಂಟು ಇಲ್ಲಿ ಆಟ ಆಡ್ತಾ ಇದ್ನಲ್ಲ, ಮಾವ ಇಲ್ಲಿ ಹೊರಗಡೆ ಹೋಗಿದ್ದರು. ಅದಕ್ಕಾದರೆ ಅವ್ರ ಮೈ ಮೇಲೆ ಎರಗ್ತಾ ಇದ್ದ. ಅಷ್ಟೊತ್ತಿಗೆ ನಮ್ಮ ಲೇಬರ್ ಒಬ್ಬ ಆಟೋ ತಗೋ ಹೋಗಲಿಕ್ಕೆ ಬಂದ. ಅವನು ಇಲ್ಲಿ ಬಿಡ್ತಾ ಇಲ್ಲ ನಾಯಿ, ಅವನ ಮೇಲೂ ಎರಗ್ತಾ ಇದೆ. ಹಾಗೆ ಅವನು ತುಂಬಾ ಹೆದರ್ತಾ ಇದ್ದ. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ವಿಡಿಯೋ ಮಾಡ್ಕೊಳ್ಳೋಣ ಅಂಥೇಳಿ ಇಲ್ಲಿ ಕ್ಯಾಪ್ಚರ್ ಮಾಡಿಕೊಂಡೆ ಒಂದು ಸ್ವಲ್ಪ ಹೊತ್ತು.
ನೋಡಿ ಫ್ರೆಂಡ್ಸ್, ಅವನು ಹೆದ್ರಿ ಸುಮ್ಮನೆ ಅದರೊಳಗಡೆ ಆಟೋದೊಳಗಡೆ ಕುತ್ಕೊಬಿಟ್ಟ. ಮನೆ ಹತ್ರ ಬಂದವರೆಲ್ಲ ತುಂಬಾ ಹೆದರ್ತಾರೆ ಜನ, ಅಷ್ಟು ಮೈ ಮೇಲೆ ಎರಗ್ತಾನೆ ಅವನು. ಹಾಗಾಗ್ಬಿಟ್ಟಿದ್ದಾನೆ, ಮಿನಿ ಟೈಗರ್ ಆಗಿಬಿಟ್ಟಿದ್ದಾನೆ. ಹೇಗೆ ಆಟ ಆಡ್ತಾ ಇದ್ದಾನೆ ನೋಡಿ ಫ್ರೆಂಡ್ಸ್. ಹತ್ತಿರ ಬಂದ್ರಂತೂ ಮೈ ಮೇಲೆ ಎರಗಿದ ಅಂದರೆ ಫುಲ್ಲು ಬಿದ್ದೋಗ್ಬಿಡಬೇಕು, ಅಷ್ಟು ವೆಯ್ಟ್ ಇದ್ದಾನೆ. ಹಾಗೆ ಹೈಟು ತುಂಬಾ ಇದ್ದಾನೆ. ಜರ್ಮನ್ ಶಫರ್ಡ್ ಅಂತ ಹೇಳಿ ಈ ನಾಯಿ ಹೆಸರು. ಹಾಗೆ ಇವತ್ತಿನ ಈವ್ನಿಂಗ್ ಕೆಲಸ ಸ್ಟಾರ್ಟು ನಮ್ಮದು. ಹಾಗೆ ನಾಳೆಗೆ ಸ್ಯಾಟರ್ಡೇಗೆ ಬೀಟ್ರೋಟ್ ಬೇಳೆ ಪಲ್ಯ ಮಾಡೋಣ ಅಂಥೇಳಿ ಬೀಟ್ರೋಟು ಇಲ್ಲಿ ತಯಾರು ಮಾಡ್ಕೊತಾ ಇದ್ದೀನಿ. ಬೀಟ್ರೋಟ್ ಹೆಚ್ಚುತ್ತಾ ಇದ್ದೀನಿ. ಇದು ಬೀಟ್ರೋಟ್ನ ಚಿಕ್ಕದಾಗಿ ಸಣ್ಣದಾಗಿ ಹೆಚ್ಕೊತೀವಿ. ಇವರು ಚಿಕ್ಕತೆಯಲ್ಲಿ ನನ್ನ ಹತ್ರ ಏನೋ ಕೇಳ್ತಾ ಇದ್ದಾರೆ. ಹಾಗೆ ಬೀಟ್ರೋಟ್ ಪಲ್ಯಗೆ ಒಂದು ಟೊಮೊಟೊ, ಒಂದು ಈರುಳ್ಳಿನ ಹಾಕಿದರೆ ಟೇಸ್ಟು ಚೆನ್ನಾಗಾಗುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಹೆಚ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಖಾರನ ಪ್ರಿಪೇರ್ ಮಾಡೋಣ ಅಂತ ಹೇಳಿ ಪ್ರಿಪೇರ್ ಮಾಡಲಿಕ್ಕೆ ಬಂದೆ. ಮೊದಲಿಗೆ ಇಲ್ಲಿ ಬೇಳೆನ ಹಾಕಿ ಬೇಯಿಸಿಟ್ಕೊತೀನಿ. ಮೂರು ಸ್ಪೂನ್ ಆಗೋಷ್ಟು ಬೇಳೆನ ಹಾಕ್ಕೊತೀನಿ. ನಾವು ಜಾಸ್ತಿ ಜನ ಇರೋದ್ರಿಂದ ಎಷ್ಟು 3 ಸ್ಪೂನ್ ಆಗೋಷ್ಟು ಬೇಳೆ ಹಾಕ್ಕೊತೀನಿ. ಇದು ಒಂದೇ ವೆರೈಟಿ ಸಾಕೋಗೋದಿಲ್ಲ. ಹಾಗೆ ನಾಳೆ ಬೆಳಗ್ಗೆ ಮಾರ್ನಿಂಗು ಇನ್ನೊಂದು ವೆರೈಟಿನ ತಯಾರು ಮಾಡ್ತೀವಿ. ಬೇಳೆ ಹಾಕಿಬಿಟ್ಟು ವಾಶ್ ಮಾಡ್ಕೊತೀನಿ. ಇಲ್ಲಾಂದರೆ ಗಲೀಜೆಲ್ಲ ಆಗಿರುತ್ತಲ್ಲ, ಎಲ್ಲೆಲ್ಲೋ ಇಟ್ಟಿರ್ತಾರೆ ಬೇಳೆಗಳನ್ನ, ನೀಟಾಗಿ ವಾಶ್ ಮಾಡಿಕೊಂಡು ಹಾಕ್ಕೋಬೇಕು. ಒಂದು ತಮಗೆ ಅಷ್ಟು ನೀರು ಫುಲ್ ಹಾಕ್ಕೋಬೇಕು. ಇದಕ್ಕೆ ಬೇಳೆ ಸಾರಿನ ಖಾರದ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಇದನ್ನು ಫ್ರೆಂಡ್ಸ್ ನೀವು ಒಂದು ಸಲ ಮಾಡಿ ನೋಡಿ. ಮಾಡದೇ ಇರೋರು ತುಂಬಾ ಚಲೋ ಆಗುತ್ತೆ. ಚಪಾತಿಗೆ, ರೊಟ್ಟಿಗೆ ಎಲ್ಲ ಸೂಪರ್ ಕಾಂಬಿನೇಷನ್ನು. ನೋಡಿ ಫ್ರೆಂಡ್ಸ್, ವಾಷರ್ನ ಯಾವತ್ತೂ ಫ್ರೀಝರಲ್ಲಿ ಇಡಿ. ಫ್ರಿಜ್ ಇರೋರು, ಇಲ್ಲಾಂದರೆ ಲೂಸ್ ಆಗಿ ನೀರು ಲೀಕ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಮತ್ತು ಕೆಲವು ಸಲ ವಿಶಲ್ ಆಗೋದೇ ಇಲ್ಲ. ಅದಕ್ಕಾಗಿ ಅದು ಟೈಟ್ ಆದರೆ ವಿಶಲ್ ನೀಟಾಗುತ್ತೆ, ಹಾಗೆ ನೀರು ಸೋರಲ್ಲ. ಅದಕ್ಕಾಗಿ ಯಾವತ್ತೂ ಫ್ರೀಝರಲ್ಲೇ ಇಟ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಖಾರನ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಳೆ ಸಾರು ಖಾರನ ಸಾಂಬಾರು ಪುಡಿ ಮೊದಲೇ ಮಾಡಿ ಇಟ್ಕೊತೀವಿ. ಹಾಗೆ ಈರುಳ್ಳಿ, ಬೇವಿನ ಸೊಪ್ಪು, ಬೆಳ್ಳುಳ್ಳಿ ಹಾಕಿ ಬೇಯಿಸ್ಕೊಂಡು ಕಾಯಿ, ಖಾರದ ಪುಡಿ, ಅರಿಶಿನ ಪುಡಿ, ಬೇಳೆ ಸಾಂಬಾರಿನ ಖಾರದ ಪುಡಿ ಹಾಕಿದರೆ ಖಾರ ರೆಡಿ ಮಾಡ್ಕೊತೀವಿ. ಫ್ರೆಂಡ್ಸ್, ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ನನ್ನ ವೀಡಿಯೋಸ್ನ ನೋಡೋರು ಲೈಕ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ಕಮೆಂಟ್ಸ್ ಮಾಡಿ. ಯಾಕಂದರೆ ಸಾಂಬಾರಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಅನ್ನಕ್ಕೂ ಪ್ರಿಪೇರ್ ಮಾಡಿಟ್ಟಿದ್ದೀವಿ. ಇದನ್ನು ನೈಟು ಬೇಯಿಸ್ಬಿಟ್ಟು ಇಟ್ಕೊತೀವಿ.
ಫ್ರೆಂಡ್ಸ್. ಟ್ರೈಪೋಡು ತಗೊಂಡ್ಮೇಲೆ ನೀಟಾಗಿ ವಿಡಿಯೋ ಮಾಡಿ ಎಡಿಟ್ ಮಾಡಿ ಹಾಕ್ತೀನಿ. ನನ್ನ ಹತ್ರ ಈಗ ಟ್ರೈಪೋಡ್ ಏನೂ ಇಲ್ಲ, ಹಾಗಾಗಿ ಸ್ವಲ್ಪನೇ ತೋರಿಸಲಿಕ್ಕೆ ಸಾಧ್ಯ ಆಗಿದೆ. ನೆಕ್ಸ್ಟು ಈ ಥರ ಖಾರ ಮಾಡಿಬಿಟ್ಟು ಬೋಲಿಗೆ ಹಾಕಿ ಫ್ರೀಜಲ್ಲಿ ಇಟ್ಕೊತೀವಿ. ನಾ ಪ್ರತಿ ಸಾರಿ ಹೇಳೋಗೆ ನಮ್ಮ ಮನೇಲಿ ತಿಂಡಿಗೆ ಬೇಗ ಬರ್ತಾರಲ್ಲ, ಅದಕ್ಕಾಗಿ ಇಲ್ಲಿ ಖಾರನೂ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊತೀವಿ. ಹಾಗೆ ಫ್ರೆಂಡ್ಸ್, ಮಾವನ್ನು ಮನೆಗೆ ಕರ್ಕೊಬಂದಿದ್ದಾರೆ. ಅವರಿಗೆ ಆರಾಮಿರಲಿಲ್ಲಲ್ಲ, ಹಾಗೆ ತುಂಬ ಜನ ನೆಂಟರಿಗೆ ಬರ್ತಾಯಿದ್ದಾರೆ. ನನಗೆ ಫುಲ್ಲು ವೀಡಿಯೋಸ್ನ ತೆಗಿಲಿಕ್ಕೆ ಆಗ್ತಾಯಿಲ್ಲ, ಯಾರು ಏನೂ ಅಂದ್ಕೋಬೇಡಿ. ನೆಕ್ಸ್ಟ್ ಹಾಗೆ ನೈಟ್ ರೊಟ್ಟಿಗೆ ಸ್ವಲ್ಪ ಚಟ್ನಿ ಮಾಡ್ಕೊಳ್ಳೋಣ ಅಂತ ಹೇಳಿ ಚಟ್ನಿ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಕಾಯಿನ ಹಾಕಿಬಿಟ್ಟು ಮೆಣಸು, ಈರುಳ್ಳಿ, ಹುಳಿ, ಉಪ್ಪು ಎಲ್ಲ ಹಾಕಿಬಿಟ್ಟು ಒಂದು ಸ್ವಲ್ಪ ಹೀರೆಕಾಯಿ ಬೇಯಿಸಿರೋದನ್ನ ಇಟ್ಕೊಂಡಿದ್ವಿ. ಆ ಹೀರೆಕಾಯಿನ ಇಲ್ಲಿ ಹಾಕ್ತಾಯಿದ್ದೀನಿ ಬಿಸಿ ಮಾಡಿಬಿಟ್ಟು. ತುಂಬಾ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್ ರೊಟ್ಟಿಗೆಲ್ಲ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡಿ.